ನಮ್ಮೂರಲ್ಲಿ ಸರಸ್ವತಿಪುರ ಗ್ರಾಮ, ನಮ್ಮೂರೊಂದು ನಮ್ಗೆ ಹೆಮ್ಮೆ, ನಿಮ್ಗೆ ಗೊತ್ತಿರುತ್ತೆ. ಇನ್ನು ಈ ಚಿಕ್ಕ ಚಿಕ್ಕ ಹುಡುಗರು ಈ ಚಿಕ್ಕ ಹುಡುಗರು ಸೇರಿ ಒಂದಲ್ಲಿ ನಮ್ಮ ಸರಸ್ವತಿಪುರ ಗ್ರಾಮದಲ್ಲಿ ಮಟ್ಟಿ ಮೇಲೆ ಅಂತ ಹೇಳ್ತಾರೆ. ಹೆಸರಂತ ಏನಂತ ಕೆಂಪೇಗೌಡ ಬಡಾವಣೆ ಅಂತ ನಂಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತು. ಅಲ್ಲಿ ಈ ಚಿಕ್ಕ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ದೊಡ್ಡವರಿಗೆ ನಾಚಿಕೆ ಹಂಗೆ ಒಂದು ದೇವ್ರ ಗಣಪತಿ ಇಟ್ಕೊಂಡು ಗಲಾಟೆ ಗದ್ದಿಲ್ದಲೆ ಯಾರಿಗೂ ದೊಡ್ಡಸಿ ಸಣ್ಣಸಿ ತೋರಿಸ್ತಲೆ ಅನ್ನದಾಸೋಹ ಮಾಡ್ತಂತ ಪುಣ್ಯಾಕ ಹುಡುಗರು. ಈ ಹುಡುಗರಿಗೆ ನಮ್ಮೂರು ಗ್ರಾಮದಲ್ಲಿ ಯಾರು ಬೇಕಾದ್ರೂ ಸಾಕಿಸ್ಬೋದು. ಅಲ್ಲಿ ಹೋಗಿ ಗಲಾಟೆ ಮಾಡೋದು ಬಿಟ್ಟು, ಅಲ್ಲಿ ಹೋಗಿ ರೊಡೆಸ ಮಾಡೋದು ಬಿಟ್ಟು, ಇವ್ರ ಜೊತೆಗೆ ಇವ್ರು ಹೆಂಗ್ ಮಾಡ್ತಾರೆ ಹಂಗೆ ಕೈ ಜೋಡಿಸ್ರಿ. ಸಾಧ್ಯವಾಗಿಲ್ಲ ಇಲ್ಲಾಂದ್ರೆ ಎಷ್ಟು ಗಂಟೆ ಊಟ? 4 ಗಂಟೆ ಊಟದ ವ್ಯವಸ್ಥೆ ಇರುತ್ತೆ. ದಯವಿಟ್ಟು ಹುಡುಗರು ಊಟ ಬಡಿಸ್ತಿರ್ತಾರೆ. ಅಲ್ಲಿ ನಾವೇನು ದೊಡ್ಡ ಪಂಟ್ರುಗಳಲ್ಲ, ನಾವೊಂದು ಚೂರು ಅಳಿ ಸೇವೆ ಮಾಡಿರ್ತೀವಿ ಅನುದಾನದ. ಸಾಧ್ಯವಾದ್ರೆ ಹೋಗಿ ದೊಡ್ಡಷ್ಟು ವರ್ಷ ಬದಲು ನೀವಂತೂ ಸಹಕರಿಸಿ. ಒಂದು ನಮ್ಮ ಹುಡುಗರಿಗೆ ಒಂದು ಕ್ಲಾಸ್ ಹಾಕ್ಬಿಟ್ಟು ನಮ್ಮ ಸರ್ವತ್ರ ಗ್ರಾಮದಲ್ಲಿ. ಇನ್ನು ನಮ್ಮ ಯಾರಾದರೂ ಯಾರಲ್ಲಿ ಅಕ್ಕಪಕ್ಕ ಗ್ರಾಮದ ಬೇಕಿದ್ರು ಚೆನ್ನಾಗಿ ನಮ್ಮ ಮನೇಲಿ ಇವು ಹೊಗಳ್ತಿರೋದು ಒಂದು ಹೊಗಳ್ತಿಲ್ಲ. ನಮ್ಮ ಮನೆ ಯಾವುದೇ ಪ್ರೋಗ್ರಾಮ್ಗೆ 10 ಜನ ಕಲಿದ್ರೆ 100 ಜನ ಅಡುಗೆ ಮಾಡೋಷ್ಟು ಚೆನ್ನಾಗಿ ಸ್ಥಾನ ಇದೆ. ನೀಟಾಗಿ ಅಡುಗೆ ಮಾಡ್ತಾನೆ ಮಂಜುನಾಥ್ ಅಂತ. ಯಾರಾದರೂ ಇಂಥ ಇದ್ದರೆ ಈ ಮಂಜುನಾಥ್ ಸಾಕಿಸ್ಬೋದು ಆಯ್ತಾ. ಒಂದ್ಸರಿ ಭಾಳ ಅಡುಗೆ ಮಾಡೋ ಪುಣ್ಯ ಆಗ್ತದೆ ನೋಡಿ. ಯೂಸ್ ಎಲ್ಲ ಬರುತ್ತೆ ಅಲ್ಲಿ ಕರೆಕ್ಟಾ. ಅದನ್ನ ಹಿಂಗೆ ಉಳಿಸ್ಕೋಬೇಕು ನೀವು ಆಯ್ತಾ. ಅಕ್ಕಿ ಕೊಡುತ್ತೆ ಇಲ್ಲ ಅಕ್ಕಿ ಆಮೇಲೆ ಬೇಗಲ್ಲ ಹುಡುಗರಲ್ಲಿ ಏನು ಕೊಡಲ್ಲ ಬಡಬಗ್ರು ಬದುಕಲ್ಲಿ. ಯಾರಾದ್ರು ಮಾಡೋರಿದ್ರೆ ಅವ್ರಿಗೆ ಕರೆಕ್ಟಾಗಿ ಅದು ಮಾಡ್ಬೇಕು. ಲೆವೆಲ್ ಹೇಳ್ತೀನಿ ನೋಡು. ಯಾರಾದ್ರೂ ಏನು ಸಹಕಾರ ಮಾಡ್ತೀವಿ ಅಂದರೆ ಸಹಕಾರ ಮಾಡಿಸ್ಕೊಳ್ಳಿ ಅಷ್ಟೇನೆ. ಯಾರೋ ದೊಡ್ಡ ತೋರ್ಸ್ಕೊಂಡು ಹೋಗಿ ನಿಮ್ಮ ಹೆಸರು ಕಡುತ್ತೆ ಅಲ್ಲ. ಆಚೆ ಕಾಸು ಹಾಕಿ 1000 ರೂಪಾಯಿ ಕೊಟ್ಟು ಊಟ ಮಾಡಿ ಬರೋ ದೊಡ್ಡ ಶ್ರೀಮಂತ ಅಲ್ಲ. ಆಚೆ ಕಡೆ ಬಂದು 10 ರೂಪಾಯಿ ದಾನ ಮಾಡೋ ಬರೋ ದೊಡ್ಡ ಶ್ರೀಮಂತ ಅಂತ ನನ್ನ ಭಾವನೆ. ಇನ್ನು ನೀವು ಬರ್ತ್ಡೇ ಮಾಡಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ವೆಡ್ಡಿಂಗ್ ಆನಿವರ್ಸರಿ ಮಾಡೋ ಬದಲು ಯಾವ್ದಾರು ನಿಮ್ಗೂರು ತುಂಬಾ ಬಡರಿರ್ತಾರೆ ಅವ್ರಿಗೆ ಅಲ್ಲಿ ಸ್ವೀಟ್ ಕೊಡ್ಸಿ, ಅಕ್ಕಪಕ್ಕ ಅಂದಾಜು ಊಟ ಕೊಡ್ಸಿ. ಹೋದ್ರೆ ಡಿಜೆಕ್ಕೆ ಕುಣಿಯೋ ಬದಲು ಸಾಧಾರಣವಾಗಿ ಕುಣಿಯೋ ಬದಲು ಒಂದೇ ನಿಮ್ಮೂರಿಗೆ ಬೋರ್ ಹಾಕ್ಸ್ಕೊಳ್ಳಿ. ಬೇಸಿಗೆಲ್ಲ ಬೇಕಾಗುತ್ತೆ. ಊರಲ್ಲಿ ಒಂದು ಸಂಘ ಮಾಡ್ಕೊಳ್ಳಿ. ಜಾತಿದಲ್ಲ, ನಿಮ್ಮೂರಿಗೆ ರೋಡ್ ಬರ್ತಾ ಇದೆಯಾ, ನಿಮ್ಮೂರಿಗೆ ಮಕ್ಕಳು ಓದ್ತಾರ, ಶಾಲೆ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಇನ್ನು ಗಣಪತಿ ಫಂಕ್ಷನ್ ಮಾಡಿ ಈಗ ಒಂದು ಅರ್ಧ ಗಂಟೆ ಮುಂಚೆ ನೋಡಿ ಬೇಜಾರಾಗ್ಬಿಡ್ತು, ಹೊಳ ಬಂದ್ಬಿಡ್ತು. ಎಲ್ಲ ಗಣಪತಿ ಫಂಕ್ಷನ್ ಮಾಡಿ ಅದು ಯಾವ ತಲೆಕೆಟ್ಟವೋ ಅವ್ರೇನೋ ಏನ್ ಸಂಖ್ಯೆ ಗಣಪತಿ ಮೇಲೆ ಅದು ಕುಳಿತೇವೆ, ಕೈಯೆಲ್ಲ ಮುರಿತೇವೆ. ನಾರಪ್ಪ ಗೌರಮ್ಮಿಗೆ ಮುತ್ತು ಕೊಡ್ತಾವನೆ ಅಲ್ಲ ಏನಲ್ಲ. ಆಮೇಲೆ ಕುಣಿಯುವಾಗ ಕುಣಿಯೋದು ದುಡ್ಡಿಸ್ಕೊಂಡು ಗಂಡ ಮೇಲೆ ದುಡ್ಡಿಸ್ಕೊಂಡು ಕುಪ್ಪರಿಸಿ ಟ್ಯಾಕ್ಟ್ರಿಂದ ಕೆಡಿ ಬರೋದು. ಸಣ್ಣ ಗಣಪತಿ ಇಕ್ಕರಪ್ಪ ಪರವಾಗಿಲ್ಲ. ಸಣ್ಣ ಗಣಪತಿ ಇಕ್ಕಿ ಕೈಯಿಂದೊಳಗೆ ನೀಟಾಗಿ ಮುಗಿಸಿ ಬರ್ರಪ್ಪ. ಹೌದು ಬೆಡ್ಲಿ ಮೇಲಿಂದ ನೋಕೋದು, ಡಿಜೆಕಿಂಗ್ ಕುಣಿಯೋದು, ಎಣ್ಣೆ ಹೊಡ್ಕೊಂಡು ಕುಣಿಯೋದು ಮಾಡಿ ಯಾರ ಸಂಸ್ಕೃತಿ ನಿಮ್ದೆಲ್ಲ ಅಲ್ವಾ. ಅಂದಾದ್ರೆ ಯಾರಿಗೆ ತೊಂದರೆ ಕೊಡಲ್ಲ, ಅವನು ದೊಡ್ಡ ಶ್ರೀಮಂತ. ಯಾರ ಬಗ್ಗೆ ಮಾತಾಡಲ್ಲ, ಅವನು ಯೋಗ್ಯವಂತ ಅಂತ. ಸಾಲನೆ ಮಾಡಿಲ್ಲ ಅಂದ್ರೆ ಪುಣ್ಯವಂತ ಅಂತ. 3 ಮಾಡ್ದಂಗಿರಿ. ಸ್ವಾಮಿಯರಿಲ್ಲ ಇವತ್ತು, ಎಲ್ಲ ಹೋಗಿದೆ. ನಾನೇ ಬಂದು ಪ್ರಸಾದ ಕೊಡ್ತೀನಿ. ಸ್ವಾಮಿಯರಿಲ್ಲ ಇವತ್ತು, ಪ್ರಸಾದ ನಾನೇ ಕೊಡ್ತೀನಿ. ಯಾರೋ ಸ್ವಾಮಿ ನೋಡ್ಬೇಕು ಅಂತ ಬಂದಿರಿ ಇವತ್ತು ವೇಸ್ಟ್. ಯಾರೋ ಸ್ವಾಮಿ ನೋಡ್ಬೇಕು ಅಂತ ಬಂದಿದ್ದೀರಾ? ಯಾರೋ ಸ್ವಾಮಿ ನೋಡ್ಬೇಕು ಅಂತ ಬಂದಿದ್ದೀರಾ? ಇವತ್ತು ಸ್ವಾಮಿಯರಿಲ್ಲ. ಎಲ್ಲ ಟೂರ್ ಆದ್ರೆ ಫೋನ್ ಎತ್ತಾ ಇಲ್ಲ. ಅವರು ಫಾರಿನ್ ಬರ್ಬೇಕು ಅವ್ರು ಸ್ವಾಮಿಯರು. ಸ್ವಾಮಿಯರಿಲ್ಲ ಇವತ್ತು, ಟೂರ್ ಹೋಗ್ಬಿಟ್ಟಾರೆ, ಫೋನ್ ಎತ್ತಾ ಇಲ್ಲ, ಫೋನ್ ನಂಬರ್ ಸಿಗ್ತಾ ಇಲ್ಲ ಅವ್ರಿಗೆ. ಮೋಸ್ಟ್ಲಿ ಎಲ್ಲೋ ಟ್ರಿಪ್ ಕೂಡ ಹೋಗ್ಬೇಕು. ಗಣಪತಿ ಫಂಕ್ಷನ್ ಡಿಜೆ ಹಾಕಿ ಕುಣಿತಿಲ್ಲ, ಹಂಗೆ ಕುಣಿಯಕ್ಕೆ ಸ್ವಾಮಿಯರೆಲ್ಲ ಕುಣಿಯಕ್ಕೆ ಹೋಗಿದ್ರೆ ಅನ್ಸುತ್ತೆ. ಸ್ವಾಮಿಯರಿಲ್ಲ, ನಾನೇ ಬರ್ತೀನಿ, ಜಾಗ ಬಿಡಿ ಪ್ರಸಾದ ಕೊಡ್ತೀನಿ ಅಂತ ಯಾರ ಮುಟ್ಟಿರೋ ಲಕ್ಷ ಇಸ್ಕೊಂಡ್ಬಿಡ್ತೀನಿ ನಾನು. ಅಂದಾದ್ರೆ ಯಾರು ಇಲ್ಲಿ ಗುರುಗಳು ಸ್ವಾಮಿಯರು ಅಂತ ನಾವ್ ಯಾರು ಸದಸ್ಯರು ಬೇಡ. ಈಗ ನನಗೆ ತಾಯಿ ತಂದೆ ಇದ್ದಾರೆ, ನಾವು ಅವ್ರಿಗೆ ಸೇವಕರು, ಆ ತಾಯಿಯರಿ ಸೇವಕರು. ಇದೇ ಕೈಗೆ ಸಿಕ್ಕಿದ್ದು ನಾನು ಗುರುಗಳಾಗಿಲ್ಲ. ಮೇಬೂಬ್ ಅಂತ ಒಬ್ಬ ಮುಸ್ಲಿಮಾನ್ ಜನಾಂಗದ ಮಾತು ಬರುತ್ತೆ ಮುಕ್ತಿ ಅಂತೇಳಿ ಫೋಟೋ ಬರೆದು ಗುರುಗಳು ಅಂತ ಹಾಕೋದೆ. ನಾನು ಪಂಚಬಿಡ್ ದೈನಾರೊಬ್ಬ ಶಿವಣ್ಣ ಅಂತೇಳಿ ಕಾಲ್ ಬರುತ್ತೆ ಅಂತ ನಾನು ಫೇಸ್ಬುಕ್ ಮಾಡ್ತೇನೆ. ಕರ್ನೂಲಿಂದ ಬಂದು ಆಂಧ್ರ ಹುಡುಗ ಒಬ್ಬ ಕಣ್ಣು ಬರುತ್ತೆ ಅಂತ ಎಲ್ಲ ಕಡೆ ನನ್ನ ಫೋಟೋ ಹಾಕ್ತಾನೆ ಫೇಸ್ಬುಕ್ ಮಾಡಿ. ಇದು ನಾವಲ್ಲ. ಇನ್ನು ಇಲ್ಲಿ ನೋಡಿ, ಇವನು ಯಾರು ಏನೋ ಮಾಡಿದ್ರೆ ಇವನ್ ಫೋಟೋ ಹಾಕ್ತಾನೆ. ಇದು ನಮ್ಮ ಯೂಟ್ಯೂಬ್ ಫೇಸ್ಬುಕ್ ಮಾಡೋರು, ನಾವಂತೂ ಅಲ್ಲ. ನೀವು ನಂಬಿಕೆಯಿಂದ ಬರಬೇಕು, ನಮ್ಗಿಂದ ಹೋಗ್ಬೇಕು. ನಡೆಯುತ್ತೆ ಪವಾಡ ನಿಮ್ ನಂಬಿಕೆಯಿಂದ, ನಡೆಯುತ್ತೆ ಕೈಯಿಂದ. ನಾನು ಗುರುಗಳಾಗಿಲ್ಲ, ತಾಯರಿ ಸೇವಕರಾಗಿದ್ದೀನಿ. ಅಲ್ಲಿ ಬರ್ತೀನಿ, ಗಲಾಟೆ ಮಾಡಿದ್ರೆ ಬರಲ್ಲ. ಈಗ ಬೆಳಗ್ಗೆ ಸ್ನಾನ ಮಾಡಿದ್ ನಾನು. ಅದಕ್ಕೆ ಹೆಂಗ್ ಮಾಡ್ತೀರಾ? ಮೈಗಲ್ಲಪ್ಪ, ಮನುಷ್ಯ ಸ್ನಾನ ಮಾಡಿದೀನಿ. ನೀವು ಮೈಗೂ ಸ್ನಾನ ಮಾಡಲ್ಲ, ಮನುಷ್ಯ ಸ್ನಾನ ಮಾಡಲ್ಲ. ಬರೇ ಕಂಡರ ಬಗ್ಗೆ ಅವ್ರ ಹಿಂಗ್ ಅಂತಾರೆ, ಇವ್ರ ಹಿಂಗ್ ಅಂತಾರೆ, ಅವ್ರಂಗ ನಮಗೂ ಅಂತಾರೆ. ಯಾವ ನಮಗನ್ನಲ್ವ, ಇಷ್ಟೊಂದು ಸೇವೆ ಮಾಡ್ತೀವಿ, ಇಷ್ಟೊಂದು ಅನ್ನದಾನ ಮಾಡ್ತೀವಿ, ನಮಗೆ ಅಂತ ನಾವನ್ನ ರೇಟ್ ಮಾಡ್ತಾರೆ, ಕಾಯಿಸ್ತಾನೆ ಅಂತಾರೆ. ಇರೋಳ ಒಳಿಕ್ ಹೋಯ್ತು ಅವಲೇ ನಿಲ್ಲೇ ಇಲ್ಲ. ನಮ್ಮನೆ ನೀವು ಊಟ ಮಾಡಿರಂತ ಅವನಿಗೆ ಕೇಳಲ್ಲ, ತಿಂಡಿ ತಿಂದ್ರೆ ಅವನಿಗೆ ಕಾಲ್ಗಾಯ್ತು ಅವನಿಗೆ ಕೇಳಲ್ಲ. ಲೇಟ್ ಆಗುತ್ತಾ ಅಂತಾರೆ ನಮ್ಮನ್ನು ಬಂದು. ಲೇಟ್ ಆಗುತ್ತ ಅಂತ ನೋಡಿ. ಅವನು MLA ತಮ್ಮ ನನ್ನ ಮಗ ಹೋಗಿರಂತಾರೆ ನಮ್ಗೆ. ನೀವೇನೋ ರೋಡ್ ಗಿಡ ಹೋಗಿದಾರ, ಅವ್ನಿಗೆ ಹೋಗಿಬೇಕು. ಅವನೇ MLA ತಮ್ಮ. ರೋಡ್ ಏನ ಇಲ್ಲಿ ಬೆಳಿಗ್ಗೆ ಬಂದ ಯಾರೋ ನೀರು ಬರ್ತಾ ನೋಡಿ ಅಂತ